Welcome back again. In last class we solved up to the question number 5. Okay, today we will finish up the exercise questions. From next class onwards we will see we'll move on to another chapter. Okay, today we will see the remaining exercise questions. In that first one we have 6th, calculate the molar mass of the following substance. First, ethane C2H2, B sulfur molecule S8, C phosphorus molecule P4, D hydrochloric acid HCl, E nitric acid HNO3. Molar mass in the sense molecular mass anta. Okay, molar mass is nothing but molecular mass. Okay, first 6th alli A answer nodi. A ಏನು ಕೊಟ್ಟಿದ್ದಾನ ಈಥೈನ್ ಅಂತ ಕೊಟ್ಟಿದ್ದಾನೆ ಅಂತ ಈಥೈನ್ ಅದರ molecular formula C2H2. To calculate molar mass you need to have the molecular formula C2H2. ಇದೇನು ಮಾಡ್ತೀರಿ, ಕಾರ್ಬನ್ ಎಷ್ಟಿದೆ ನೋಡಬೇಕು, ಎಷ್ಟಿದಾವ 2 ಇಂಟು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು 12, 1 ಆಟಮ್ ಇತ್ತು. ನೆಕ್ಸ್ಟ್ ಪ್ಲಸ್ ಆಗಬೇಕು, 1 ಆಟಮ್ ಹಾಕ್ಕೊಳ್ಳಿ. ಸೆಕೆಂಡ್ ಆಟಮ್ ಅದು ಹೈಡ್ರೋಜನ್, 2 hydrogen atoms. What is the atomic mass of hydrogen? 1. 2 into 12, 24 plus 2 is equal to 26 atomic mass unit. 26 atomic mass unit. Next ಏನದ ಸಲ್ಫರ್ ಮಾಲಿಕ್ಯೂಲ್ ಅದ. ನೆಕ್ಸ್ಟ್ ಏನದ ಸಲ್ಫರ್ ಮಾಲಿಕ್ಯೂಲ್ ಅಂತಂದರೆ S8 ಕೊಟ್ಟಿದ್ದಾನೆ, ಅವನೇ ಅಂತ ಕೊಟ್ಟಿದ್ದಾನೆ. ಸಲ್ಫರ್ ಮಾಲಿಕ್ಯೂಲ್ ಅಂತಂದರೆ S8 ಅಂತಂದರೆ ಎಷ್ಟದ ಸಲ್ಫರು 8. ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಸಲ್ಫರು 32. 32 into 8 ಏನಾಗ್ತದ, 32 into 8 264, right? 266 or 264? 32 64 ಅಂತಂದರೆ 266, ಸಾರಿ 256 atomic mass unit. 256 atomic mass unit S8 molecule. Next, phosphorus molecule P4 ಅವನೇ ಕೊಟ್ಟಿದ್ದಾನೆ. ಇನ್ ಕೇಸ್ ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಸಲ್ಫರ್ ಮಾಲಿಕ್ಯೂಲ್ ಅಂತ ಕೊಟ್ಟರೆ S8 ತೊಗೊಬೇಕು, ಫಾಸ್ಫರಸ್ ಮಾಲಿಕ್ಯೂಲ್ ಅಂತಂದರೆ P4 ತೊಗೊಬೇಕು. P4. ಓಕೆ, ಯಾಕೆಂದರೆ ನೇಚರಲಿ ಸಲ್ಫರ್ ಎಕ್ಸಿಸ್ಟ್ ಇನ್ S8 ಫಾರ್ಮ್, ಫಾಸ್ಫರಸ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಇನ್ P4 ಫಾರ್ಮ್. ಓಕೆ, ನೀವು ಡೈರೆಕ್ಟೇ S8 P4 ಅಂತ ತೊಗೊಬೇಕು, ಅದಕ್ಕೆ ಅವ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. P4 ಅಂತಂದರೆ 4 phosphorus. What is the atomic mass of phosphorus? How much? Okay, aluminium 27, phosphorus, silicon phosphorus 31. Phosphorus ಎಷ್ಟಿರ್ತದ 31. 31 into 4 124 AMU. Next, D. ನೆಕ್ಸ್ಟ್ ಏನು ಮಾಡೋದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೀನ್ಸ್ HCl ಅಂತ ಅವನೇ ಕೊಟ್ಟಾನೆ. ಹೈಡ್ರೋಜನ್ 1 ಅದ, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1, ರೈಟ್? ಪ್ಲಸ್ ಕ್ಲೋರಿನ್ 1 ಅದ, ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 17.5. 1 into 17.5 17.5 ಇಂಟು 1 into 1 ರೈಟ್? ಟೋಟಲ್ ಏನಾಗುತ್ತೆ ಅದು 18.5 AMU. 18.5 AMU. ನೆಕ್ಸ್ಟ್ E ಅದ. ನೆಕ್ಸ್ಟ್ E ಏನದಪ್ಪ ಅಂತಂದರೆ ನೈಟ್ರಿಕ್ ಆ್ಯಸಿಡ್ ಅಂತಂದರೆ HNO3 ಕೊಟ್ಟಿದ್ದಾನೆ. HNO3 ಇದರಲ್ಲಿ ಟೋಟಲ್ 3 ಆಟಮ್ ಅದ. ಫಸ್ಟ್ ಹೈಡ್ರೋಜನ್ ಒಂದೇ ಅದ, ಅಟಾಮಿಕ್ ಮಾಸ್ 1 ಮುಗೀತು. ಪ್ಲಸ್ ನೈಟ್ರೋಜನ್ ಅದ, ನೈಟ್ರೋಜನ್ 1 into 14, ಓನ್ಲಿ 1 ನೈಟ್ರೋಜನ್ ಇಸ್ ದೇರ್. ನೆಕ್ಸ್ಟ್ ಆಕ್ಸಿಜನ್ 3, ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ 16. ಟೋಟಲ್ ಎಷ್ಟಾದ ಮಾಡಬೇಕು, 16 3 48, 48 plus 14 62 plus 1 63 AMU. These are the molar mass of the following compounds or molecules. Okay, this is the 6th answer. Next we have 7th one. What is the mass of A, 1 mole of nitrogen atoms, B, 4 moles of aluminum atoms? This is based on moles concept. Okay, moles concept probably ಹೇಳಿದ್ದೇನೆ.
based on that moles concept he has given question. Seventh one, what is the mass? Mass means on the question mass ada ಅಂದರೆ ಗ್ರಾಮ್ ಅಟಮಿಕ್ ಮಾಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇರಬೇಕು. ಗ್ರಾಮ್ ಅಟಮಿಕ್ ಪಾರ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಫಾರ್ಮುಲಾ ಬೇಕು ಮೊದಲು ನಿಮಗೆ. ಯಾವ್ದು ಫಾರ್ಮುಲಾ ಅಂತ ಗೊತ್ತಾದರೆ ಇಟ್ ಈಸ್ ಈಸಿ ಟು ಫೈಂಡ್ ದ ಆನ್ಸರ್. ಗ್ರಾಮ್ ಅಟಮಿಕ್ ಮಾಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದರೆ ಮಾಸ್ ಕಳಿದಾನೆ ಆ್ಯಂಡ್ ಮೋಲಲ್ಲಿ ಕೊಟ್ಟಿದ್ದಾನೆ. ಅಂದರೆ ಫಾರ್ಮುಲಾ ಏನಾಗುತ್ತೆ, ಗ್ರಾಮ್ ಅಟಮಿಕ್ ಮಾಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು 1 ಮೋಲ್. 1 ಮೋಲ್ ಕೊಟ್ಟಿದ್ದಾನೆ, 1 ಮೋಲ್. ವಾಟ್ ಈಸ್ ದ ಮಾಸ್ ಅಂತ ಕೇಳಿದ್ದಾನೆ. 1 ಮೋಲ್ ಆಫ್ ನೈಟ್ರೋಜನ್ ಆಟಮ್ಸಲ್ಲಿ. ಇದನ್ನು ರಿವರ್ಸ್ ಬರ್ಕೊತೀನಿ. 1 ಮೋಲ್ ಈಸ್ ಈಕ್ವಲ್ ಟು ಗ್ರಾಮ್ ಅಟಮಿಕ್ ಮಾಸ್ ಅಂತ ಬರ್ಕೊತೀನಿ. ಫಾರ್ ಎ ಆನ್ಸರ್ ಹೇಳ್ತೀನಿ ನಾನು. ಜಿ ಎಮ್ ಯಾಕೆ ತೊಗೊಂಡಿದ್ದಂದರೆ ಗಿವನ್ ನೈಟ್ರೋಜನ್ ಆಟಮ್ಸ್ ಅಂತ ಕೊಟ್ಟಿದ್ದಾನೆ. ನೈಟ್ರೋಜನ್ ಆಟಮ್ಸ್ ಅಂತ ಕೊಟ್ಟಿದ್ದಕ್ಕೆ ಗ್ರಾಮ್ ಅಟಮಿಕ್ ಮಾಸ್ ಅಂತ ಬರ್ಕೊಂಡಿದ್ದೀನಿ. ಜಸ್ಟ್ ರಿವರ್ಸ್ ಇದನ್ನು ತೆಗೆದಿದ್ದೀನಿ. ಗಿವನ್ ನೈಟ್ರೋಜನ್ ಮೀನ್ಸ್ 1 ಮೋಲ್ ಆಫ್ ನೈಟ್ರೋಜನ್, 1 ಮೋಲ್ ಆಫ್ nitrogen atoms is equal to gram atomic mass of nitrogen ಎಷ್ಟಾಗುತ್ತೆ 14 gram of nitrogen. Okay, at gram atomic mass is nothing but atomic mass in grams. at nitrogen atomic mass 14 ಅದನ್ನ ಗ್ರಾಮ್ ಅಲ್ಲಿ ಬರೋದಕ್ಕೆ ಗ್ರಾಮ್ atomic mass ಅಂತೀವಿ. ಇಷ್ಟಾಯಿತು. ನಿಮಗೆ ಏನು ಕೇಳಿದನ್ನ ವಾಟ್ ಇಸ್ ದ ಮಾಸ್ ಆಫ್ 1 ಮೋಲ್ ಆಫ್ ನೈಟ್ರೋಜನ್ ಆಟಮ್ಸ್, ಇಷ್ಟೇ ಆನ್ಸರ್ ಅದಿಲ್ಲ. 1 ಮೋಲ್ ಆಫ್ ನೈಟ್ರೋಜನ್ ಆಟಮ್ಸಲ್ಲಿ ಮಾಸ್ ಎಷ್ಟಿದೆ 14 ಗ್ರಾಮ್. ಅಂದರೆ ಕೊನೆ ಬರೀಬೇಕು ಎಷ್ಟಿರ್ತದಪ್ಪ ಅಂತಂದರೆ 1 ಮೋಲ್ ಆಫ್ ನೈಟ್ರೋಜನ್ ಆಟಮ್ ಕಂಟೇನ್ಸ್ 14 ಗ್ರಾಮ್ ಆಫ್ ನೈಟ್ರೋಜನ್. ಕೆಳಗೆ ಬರೀಬೇಕು. ಓಕೆ, 1 ಮೋಲ್ ಆಫ್ ನೈಟ್ರೋಜನ್ ಆಟಮ್ಸ್ ಕಂಟೇನ್ಸ್ 14 ಗ್ರಾಮ್ ಆಫ್ ನೈಟ್ರೋಜನ್. ನೆಕ್ಸ್ಟ್ ಬಿ ಅದು. ನೆಕ್ಸ್ಟ್ ಎಂತ ಬಿ, ವಾಟ್ ಇಸ್ ದ ಮಾಸ್ ಆಫ್ 4 ಮೋಲ್ಸ್ ಆಫ್ ಅಲ್ಯೂಮಿನಿಯಂ ಆಟಮ್ಸ್ ಅಂತ ಹೇಳಿದಾನೆ. 4 ಮೋಲ್ಸ್ ಆಫ್ ಅಲ್ಯೂಮಿನಿಯಂ ಆಟಮ್ಸ್. ಸೆಕೆಂಡಲ್ಲೂ ಅಲ್ಯೂಮಿನಿಯಂ ಆಟಮ್ಸ್ ಅಂತ ಆ್ಯಂಡ್ ಮೋಲ್ಸಲ್ಲೇ ಕೊಟ್ಟಿದ್ದಾನೆ. ಅಂದರೆ ಫಾರ್ಮುಲಾ ಸೇಮ್ ಏನಾಗುತ್ತೆ, 1 ಮೋಲ್ ಈಸ್ ಈಕ್ವಲ್ ಟು GaM ಆಗುತ್ತೆ. ಬಟ್ ಆಟಮ್ ಚೇಂಜ್. 1 ಮೋಲ್ ಆಫ್ ಅಲ್ಯೂಮಿನಿಯಂ ಬರ್ಕೊಳ್ಳಿ. 1 ಮೋಲ್ ಆಫ್ ಅಲ್ಯೂಮಿನಿಯಂ ಆಟಮ್ ಈಸ್ ಈಕ್ವಲ್ ಟು ಅಟಮಿಕ್ ಮಾಸ್ ಆಫ್ ಗ್ರಾಮ್ ಅಟಮಿಕ್ ಮಾಸ್ ಆಫ್ ಅಲ್ಯೂಮಿನಿಯಂ ಎಷ್ಟಾಗುತ್ತೆ 27 ಗ್ರಾಮ್ ಆಫ್ ಅಲ್ಯೂಮಿನಿಯಂ. ಬಟ್ ನಿಮಗೇನು ಕೇಳಿದಾನ 4 ಮೋಲ್ ಆಫ್ ಅಲ್ಯೂಮಿನಿಯಂ ಆಟಮ್ಸಲ್ಲಿ ಎಷ್ಟು ಮಾಸ್ ಇರುತ್ತೆ ಅಂತ ಕೇಳಿದಾನೆ. ಅಂದರೆ 4ನ ಇಂಟು ಮಾಡಬೇಕು. ಮಲ್ಟಿಪ್ಲೈ 4 ಗಿವನ್ ನಂಬರ್ ಇಂಟು ಮಾಡಬೇಕು. 4 ಆನ್ ಬೋತ್ ಸೈಡ್ ಏನಾಗುತ್ತೆ 4 ಇಂಟು 1 4 ಮೋಲ್ ಆಫ್ ಅಲ್ಯೂಮಿನಿಯಂ ಆಟಮ್ಸ್ ಈಸ್ ಈಕ್ವಲ್ ಟು 4 ಇಂಟು 27 ಮಾಡಬೇಕು. ಎಷ್ಟಾಗುತ್ತೆ 108 ಗ್ರಾಮ್ ಆಫ್ ಅಲ್ಯೂಮಿನಿಯಂ. ಇಟ್ ಮೀನ್ಸ್ 4 ಮೋಲ್ ಆಫ್ ಅಲ್ಯೂಮಿನಿಯಂ ಆಟಮ್ಸ್ ಅಂತಂದರೆ ಅದರ ಮಾಸ್ ಎಷ್ಟು ಇರ್ತದೆ ಅಂದರೆ 108 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಇರ್ತದೆ. 108 ಗ್ರಾಮ್ ಆಫ್ ಅಲ್ಯೂಮಿನಿಯಂ. ದಿಸ್ ಈಸ್ ಯುವರ್ 6th ಆನ್ಸರ್. 6th A ಆ್ಯಂಡ್ 6th B. ತೀಸ್ ಆಗಿದೆ. ಸಿ ಏನು ಹೇಳುತ್ತಪ್ಪ ಕ್ವಶನ್ ಅಂತಂದರೆ ವಾಟ್ ಈಸ್ ದ ಮಾಸ್ ಆಫ್ 10 ಮೋಲ್ಸ್ ಆಫ್ ಸೋಡಿಯಂ ಸಲ್ಫೇಟ್ ಅಂತ. 10 ಮಾಸ್ ಆಫ್ ಸೋಡಿಯಮ್ ಸಲ್ಫೇಟ್. ಫಸ್ಟು ಕ್ವಶನಲ್ಲಿ ಬರೀ ಆಟಮ್ ಕೊಟ್ಟಿದ್ದ. ಥರ್ಡ್ ಕ್ವಶನಲ್ಲಿ ಏನಿಟ್ಟು ಸೋಡಿಯಂ ಸಲ್ಫೇಟ್ ಅಂದರೆ ಮಾಲಿಕ್ಯೂಲ್. ಅಂದರೆ ಫಾರ್ಮುಲಾ ಏನಾಗ್ತದೆ GmM ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು 1 ಮೋಲ್. ರಿವರ್ಸ್ ಬರ್ಕೊಂಡ್ರೆ 1 ಮೋಲ್ ಈಸ್ ಈಕ್ವಲ್ ಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಗುತ್ತೆ. ಇದು ಸಿ. ಇದು 7th ಸಿ. ಸೋಡಿಯಂ ಸಲ್ಫೇಟ್ ಕೊಟ್ಟಿದ್ದಾನೆ. ಸೋಡಿಯಂ ಸಲ್ಫೇಟ್ Na2SO3 ಅಂತ ಅವನೇ ಕೊಟ್ಟಿದ್ದಾನೆ. Na2SO3 ಮಾಲಿಕ್ಯೂಲ್ ಆಗಿರೋದ್ರಿಂದ ಯು ನೀಡ್ ಟು ಫಸ್ಟ್ ಫೈಂಡ್ ಔಟ್ ದ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಏನಾಗುತ್ತೆ 2 ಇಂಟು ಸೋಡಿಯಂ ಎಷ್ಟಿರ್ತದೆ 23. 2 ಇಂಟು 23 ಅಟಮಿಕ್ ಮಾಸ್ ಆಫ್ ಸೋಡಿಯಂ ಇದೆ. ಪ್ಲಸ್ ಸಲ್ಫರ್ ಅದ ನೆಕ್ಸ್ಟ್ ಒಂದೇ ಅದ 1 ಇಂಟು 32 ಪ್ಲಸ್ ಆಕ್ಸಿಜನ್ 3 ಅದ. ಎಷ್ಟದ ಅಟಮಿಕ್ ಮಾಸ್ ಆಫ್ ಆಕ್ಸಿಜನ್ 16. ಎಷ್ಟಾಗ್ತದೆ ಇವಾಗ 46 ಪ್ಲಸ್ 32 ಪ್ಲಸ್ 48. 48 ಪ್ಲಸ್ 32 80. 80 ಪ್ಲಸ್ 46 126. 126 is the molar mass of sodium sulfate. ಇದನ್ನು ಬರ್ಕೊಬೇಕಿಲ್ಲಿ
ಏನು ಬರ್ಕೊಂತೀರಿ 1 mole ಆಫ್ sodium sulfate is equal to 126 gram of sodium sulfate ಬಟ್ ನಿಮಗೆ ಕೇಳಿದಾನ 10 mole of sodium sulfate ಕೇಳಿದಾನ just multiply 10 on both side 10 on both side ಏನಾಗುತ್ತೆ 10 into 1 10 more of sodium sulfate ಓಕೆ ಇದಕ್ಕೂ 10 ಮಾಡಬೇಕು 10 into 126 ಏನಾಗುತ್ತೆ 1260 ಗ್ರಾಮ್ ಆಫ್ ಸೋಡಿಯಂ ಸಲ್ಫೇಟ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ದೀನಿ ಓಕೆ ಇಟ್ ಮೀನ್ಸ್ 10 mole ಆಫ್ ಸೋಡಿಯಂ ಸಲ್ಫೇಟ್ ಅಂತಂದರೆ ಯು ಹ್ಯಾವ್ ದ ಮಾಸ್ 1260 gram of sodium sulfate. Okay, this is your third C answer. Okay, C question answer. Eighth one. Okay, eighth thing ಕೊಟ್ಟಿದ್ದು ನೋಡೋಣ convert into mole. Okay, convert into mole. ಅಲ್ಲಿ ಫಸ್ಟ್ ಸೆವೆಂತಲ್ಲಿ ಕನ್ವರ್ಟ್ ಇಂಟು ಮಾಸ್ ಇತ್ತು, ಇಲ್ಲಿ ಮೋಲ್ ಕೊಟ್ಟಿದ್ದಾನೆ ಆ್ಯಂಡ್ ಮಾಸ್ ಕೊಟ್ಟಿದ್ದಾನೆ. ಓಕೆ, ರಿವರ್ಸ್ 8 ಕ್ವಶನ್ ಇದೆಲ್ಲ 7th ಕ್ವಶನ್ದು ರಿವರ್ಸ್ ಆಗ್ತದೆ. ಕನ್ವರ್ಟ್ ಇಂಟು ಮೋಲ್ ಫಸ್ಟ್ 12 ಗ್ರಾಮ್ ಆಫ್ ಆಕ್ಸಿಜನ್ ಗ್ಯಾಸ್. ಇಲ್ಲಿ ರಿಮೆಂಬರ್ ಒನ್ ಥಿಂಗ್, ನಿಮಗೆ ಆಕ್ಸಿಜನ್ ಗ್ಯಾಸ್ ಕೊಟ್ಟಿದ್ದಾನಪ್ಪ ಅಂತಂದರೆ O2 ಅಂತ ತೊಗೊಬೇಕು. ಇಫ್ he has given ಆಕ್ಸಿಜನ್ ಆಟಮ್ ಅಂತದಾಗ ಮಾತ್ರ ಓನ್ಲಿ O ಅಂತ ತೊಗೊಬೇಕು. ಆಕ್ಸಿಜನ್ ಗ್ಯಾಸ್ ಅಂತಂದರೆ ಇನ್ ನೇಚರ್ ಆಕ್ಸಿಜನ್ ಗ್ಯಾಸ್ ಎಕ್ಸಿಸ್ಟ್ ಇನ್ O2 ಫಾರ್ಮ್. ವಾಟ್ O2 ಫಾರ್ಮ್ ಅಂದರೆ ಮಾಲಿಕ್ಯೂಲ್ ಅಂತ, ಅಂದರೆ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ GMM 8th GMM is equal to 1 mole. This is your formula. ಆಕ್ಸಿಜನ್ ಗ್ಯಾಸ್ ಕೊಟ್ಟಿದ್ದಕ್ಕೆ ಗ್ರಾಮ್ ಮಾಲಿಕ್ಯೂಲ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟಾಗ್ತದೆ 2 into 16 is equal to 32 gram of oxygen gas is equal to 1 mole of oxygen gas. But ನಿಮಗೆ 32 ಕೇಳಿದಾನ ಇಲ್ಲ, ಈ ಆಸ್ಕ್ಡ್ 12 ಗ್ರಾಮ್ ಆಫ್ ಆಕ್ಸಿಜನ್ ಗ್ಯಾಸ್. 12 ಅಂತಂದರೆ ಜಸ್ಟ್ ಮಲ್ಟಿಪ್ಲೈ 12 ಆನ್ ಬೋತ್ ಸೈಡ್, ಮಲ್ಟಿಪ್ಲೈ 12 on both side. ಏನಾಗುತ್ತೆ 12 ಮಲ್ಟಿಪ್ಲೈ ಮಾಡಿದ್ರೆ 12 into 32 ಗ್ರಾಮ್ ಆಫ್ O2 ಗ್ಯಾಸ್, ದಟ್ ಈಸ್ ಆಕ್ಸಿಜನ್ ಗ್ಯಾಸ್, ಈಸ್ ಈಕ್ವಲ್ ಟು 12 into 1 12 more ಆಫ್ O2 ಗ್ಯಾಸ್. ಬಟ್ ಈ ಕ್ವಶನ್ ತೊಗೊಂಡ್ರೆ ನಿಮ್ಗೆ ಓನ್ಲಿ 12 ಗ್ರಾಮ್ ಆಫ್ ಆಕ್ಸಿಜನ್ ಗ್ಯಾಸ್ ಬೇಕು. 12 ಬೇಕಪ್ಪ ಅಂದರೆ 32 ಏನು ಮಾಡೋಕೆ ನೀವು ಆ ಕಡೆ ಕಳಿಸ್ಬೇಕು. ಅಂದರೆ 12 ಗ್ರಾಮ್ ಆಫ್ O2 ಗ್ಯಾಸ್ ಈಸ್ ಈಕ್ವಲ್ ಟು 12 divided by 32 mole ಆಫ್ O2 ಗ್ಯಾಸ್. ಕಾಮನ್ ಎದ್ರಾಗ ಹೋಗುತ್ತೆ ನೋಡಿ, 4 3 ಜಾ 4 8 ಜಾ 3/8 mole 3/8 mole ಆಫ್ O2 ಗ್ಯಾಸ್. ಇದನ್ನು ಇದೇ ಥರ ಇಟ್ಟರೆ ಏನಿದೆ, ಪಾಯಿಂಟಲ್ಲಿ ಇಡಬಹುದು, ಬಟ್ ಇದೇ ಥರ ಇಟ್ಟರು ನೋ ಪ್ರಾಬ್ಲಮ್. ಇಟ್ ಮೀನ್ಸ್ 12 ಗ್ರಾಮ್ ಆಫ್ O2 ಗ್ಯಾಸಲ್ಲಿ ನಿಮಗೆ ಮೋಲ್ಸ್ ತೊಗೊಂಡ್ರೆ ಎಷ್ಟು ಬರ್ತಪ್ಪ ಅಂದರೆ 3/8 mole ಆಫ್ O2 ಗ್ಯಾಸ್, ಅಂದರೆ ಮೋಲಲ್ಲಿ ಕನ್ವರ್ಟ್ ಮಾಡಿದ್ದೀರಿ. 12 ಗ್ರಾಮ್ ಆಫ್ ಆಕ್ಸಿಜನ್ನ ಗ್ಯಾಸ್ನ 3/8 mole ಆಫ್ ಆಕ್ಸಿಜನ್ ಗ್ಯಾಸ್ ಅಂತ ಗೊತ್ತಾಗಿದೆ. ದಿಸ್ ಈಸ್ ಯುವರ್ ಫಸ್ಟ್ ಕ್ವಶನ್ ಆಫ್ 8th. Next we have convert into mole B 20 gram of water. B 20 gram of water. Water means H2O. ಇದು ಸಹ ಮಾಲಿಕ್ಯೂಲೇ. ಮಾಲಿಕ್ಯೂಲ್ ಮೊದಲು ಮಾಲಿಕ್ಯೂಲ್ ಮಾಸ್ ಫೈಂಡ್ ಔಟ್ ಮಾಡಬೇಕು. 2 into 1 ಅಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ 1 ಅದ, ಅಟಮಿಕ್ ಮಾಸ್ 16 18 ಆಗುತ್ತೆ. ಮಾಲಿಕ್ಯೂಲ್ ಮಾಸ್ ಏನಾಗ್ತದೆ 18. ಮಾಲಿಕ್ಯೂಲ್ ಕೊಟ್ಟಿದ್ದಾನ, ಮೋಲ್ ಕೇಳಿದಾನೆ. ಏನಾಗುತ್ತೆ GMM ಫಾರ್ಮುಲಾ is equal to 1 mole.
ವಾಟರ್ ಕೊಟ್ಟಿದ್ದಾನೆ, ಏನು ಬರಿತೀರಿ 18 ಗ್ರಾಮ್ ಆಫ್ ವಾಟರ್, 18 ಗ್ರಾಮ್ ಆಫ್ ವಾಟರ್ ದಟ್ ಈಸ್ H2O is equal to 1 mole of water that is 1 mole of H2O, 1 mole of H2O. ನಿಮಗೆ ಏನು ಕೇಳಿದಾನ 20 ಗ್ರಾಮ್ ಆಫ್ ವಾಟರ್ ಅಂತ ಕೇಳಿದಾನೆ, 20 ಗ್ರಾಮ್, 20ನ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ 20 ಆನ್ ಬೋತ್ ಸೈಡ್, ಏನಾಗುತ್ತೆ 20 into 18 ಗ್ರಾಮ್ ಆಫ್ H2O is equal to 20 mole of H2O, 20 mole of H2O. ನಿಮಗೆ ಓನ್ಲಿ 20 ಬೇಕು, 18 ಆ ಕಡೆ ಕಳಿಸಿ. 20 ಗ್ರಾಮ್ ಆಫ್ H2O is equal to 20 divided by 18 mole of H2O, mole of H2O. ಇದನ್ನು ಸಾಲ್ವ್ ಮಾಡಿ ಎಷ್ಟು ಬರ್ತದೆ, ಸಾಲ್ವ್ ಮಾಡಿದ್ರೆ ಅಷ್ಟೇ ಬರ್ತದೆ. ಓಕೆ 1.11 ಸಮಥಿಂಗ್ ಬರ್ತದೆ, 1.11 ಮೋಲ್ ಆಫ್ H2O ಅಂದರೆ 20 ಗ್ರಾಮ್ ಆಫ್ H2O ಅಂತಂದರೆ 1.11 ಮೋಲ್ ಆಫ್ H2O ಅಂತ, 1.11 ಮೋಲ್ ಆಫ್ H2O ಅಂತ. ಓಕೆ, ದಿಸ್ ಈಸ್ ಯುವರ್ ಸೆಕೆಂಡ್ ಕ್ವಶನ್ ಆನ್ಸರ್, ದಟ್ ಈಸ್ ಬಿ. Eighth C, 22 gram of carbon dioxide, convert into mole. C, 22 gram of carbon dioxide. Same here also he has given carbon dioxide means CO2. Carbon dioxide ಅಂತಂದರೆ CO2. ಇದು ಸಹ ಮಾಲಿಕ್ಯೂಲ್. ಫಸ್ಟ್ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡಿ, 1 into 12 plus 2 into 16, 32 plus 12 44. Same formula, gram molecular mass is equal to 1 mole given carbon dioxide. It means ಏನಾಗುತ್ತೆ 44 ಗ್ರಾಮ್ ಆಫ್ CO2 is equal to 1 mole of CO2, 1 mole of CO2 ಬರ್ಕೊಬೇಕು. ನಿಮಗೆ ಏನು ಕೇಳಿದಾನೆ 22 ಗ್ರಾಮ್ ಕೇಳಿದಾನೆ, ಮಲ್ಟಿಪ್ಲೈ. ಓಕೆ, ಮಲ್ಟಿಪ್ಲೈ 22 ಆದರೂ ಮಾಡಿ, ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಗೊತ್ತಾಗ್ತದೆ. 44 ಗ್ರಾಮ್ ಆಫ್ CO2 ಅಂತಂದರೆ ನಿಮಗೆ 22 ಗ್ರಾಮ್ ಹೋಗಂದ್ರೆ ಏನು ಮಾಡ್ಬೇಕು, 44 ಇದು 22 ಮಾಡ್ಕೊಂಡ್ರೆ ಏನು ಮಾಡಬೇಕಾಗತ್ತೆ, ಡಿವೈಡೆಡ್ ಬೈ 2. ಹಾಗೂ ಮಾಡ್ಬೋದಿಲ್ಲಪ್ಪ ಸರ್ ನಾವು ಮಲ್ಟಿಪ್ಲೈ ಡಿವೈಡ್ ಬೈ 22 ಮಾಡಿದ್ರೆ ಮಾಡ್ಬೋದು, ಅದು ಅಷ್ಟು ಮಾಡಿ ಬೆಟರ್. ಮಲ್ಟಿಪ್ಲೈ ಬೈ 22 ಆನ್ ಬೋತ್ ಸೈಡ್, ಏನಾಗುತ್ತೆ 22 into 44 ಗ್ರಾಮ್ ಆಫ್ CO2 is equal to 22 mole of CO2, 22 mole of CO2. ಇವಾಗ ನೀವು ಓನ್ಲಿ 22 ಬೇಕಲ್ವಾ, 22 ಗ್ರಾಮ್ ಅಷ್ಟೇ ಉಳಿಸ್ಕೊಳ್ಳಿ, 22 ಗ್ರಾಮ್ ಆಫ್ CO2 ಮಾಡ್ಕೊಳ್ಳಿ. ನೆಕ್ಸ್ಟ್ 44 ಈ ಕಡೆ ಬರ್ತದೆ, 22 ಡಿವೈಡ್ ಬೈ 44 ಮೋಲ್ ಆಫ್ CO2 ಆಗುತ್ತೆ, ಮೋಲ್ ಆಫ್ CO2. 20 ಡಿವೈಡ್ ಬೈ 44 ಅಂತಂದರೆ 1/2 ಅಂತ, 1/2 ಮೋಲ್ ಆಫ್ CO2, ಮೋಲ್ ಆಫ್ CO2. ಓಕೆ, ದಿಸ್ ಯುವರ್ ಸಿ ಆನ್ಸರ್, 8th ಸಿ. ಓಕೆ, ರಿಮೈನಿಂಗ್ 9th 10th ಆ್ಯಂಡ್ 11th ಇರ್ಬೋದು ಮೇ ಬಿ. 9th ಒಂದು ಮಾಡಿ ಆ್ಯಂಡ್ ರಿಮೈನಿಂಗ್ 2 questions I will teach you in the next class. Okay.